ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಸನತ್ ಸುಜಾತೀಯ ಇದು 2ನೇ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಸನತ್ ಸುಜಾತರ ಮೂಲಕ ಧೃತರಾಷ್ಟ್ರನ ಪ್ರಶ್ನೆಗಳಿಗೆ ಉತ್ತರ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಯಾರು ಐಹಿಕದಲ್ಲೇ ಮುಳುಗಿರ್ತಾರೋ ಅವರ ಅಂತಃಕರಣದ ಜ್ಞಾನಶಕ್ತಿ ಇದೆಯಲ್ಲ, ಅದು ನಷ್ಟವಾಗ್ಬಿಟ್ಟಿರುತ್ತೆ. ಅವ್ರಿಗೆ ಎಲ್ಲಾ ಕಡೆಯಿಂದನೂ ಕೂಡ ಐಹಿಕ ವಿಷಯಗಳ ಬಗ್ಗೆನೇ ಅವರಿಗೆ ಚಿಂತನೆ ನಡೀತಾ ಇರುತ್ತೆ. ಅದರಲ್ಲೇ ಅವ್ರು ಸುಖ ಪಡ್ತಾ ಇರ್ತಾರೆ. ಅದು ಸುಖ ಅಂತಂದ್ರೆ ಅದು ನಿಜವಾದ ಸುಖ ಅಲ್ವೇ ಅಲ್ಲ ಅದು. ಆದ್ರೆ ಅವರು ತಮ್ಮನ್ನ ತಾವು ಅದರಲ್ಲೇ ತೊಡಗಿಸ್ಕೊಂಡಿರೋದ್ರಿಂದ ಅವರು ಮಾನಸಿಕವಾಗಿ ಆಗಿರಬಹುದು ಮತ್ತೆ ಶಾರೀರಿಕವಾಗಿ ಆಗಿರಬಹುದು, ಅವ್ರು ಅದೇ ವಿಷಯಗಳಲ್ಲೇ ಮುಳುಗಿರ್ತಾರೆ. ಆ ಮನಸ್ಸಲ್ಲೂ ಯೋಚನೆ ಮಾಡ್ತಾ ಮಾಡ್ತಾ ಅದನ್ನ ಆಸ್ವಾದನೆ ಮಾಡ್ತಾ ಇರ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ ನೋಡಿ, ಈ ರೀತಿ ಯಾರು ವಿಷಯಗಳ ಚಿಂತನೆಯನ್ನ ಮಾಡ್ತಾನೋ ಮೊದಲೇ ಆ ವಿಷಯಗಳ ಚಿಂತನೆನೇ ಮನುಷ್ಯರನ್ನ ಕೊಂದಾಕ್ಬಿಡುತ್ತೆ ಅಲ್ವಾ. ಈಗ ಯಾವುದನ್ನ ನಾವು ಪಡ್ಕೋಬೇಕು ಅಂತ ತುಂಬಾ ಉತ್ಸುಕತೆ ಇರುತ್ತೋ ಐಹಿಕ ವಿಷಯದಲ್ಲಿ, ಆ ವಿಷಯವನ್ನ ಚಿಂತನೆ ಮಾಡಿ 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 ಅದೇನಾದ್ರೂ ಸಿಗ್ಲಿಲ್ಲ ಅಂತಂದಾಗ ಅದೇ ಅವರನ್ನ ಕೊಂದುಬಿಡುತ್ತೆ. ಅಯ್ಯೋ ನನಗೆ ಸಿಗ್ಲಿಲ್ಲ ಅಂತ. ಅಥವಾ ಅವ್ರ ಹತ್ರ ಹೆಚ್ಚಾಗಿದ್ರೂ ಕೂಡ ಅದನ್ನ ಹೇಗೆ ಸೆಕ್ಯೂರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಿ 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 ಅದು ಕೂಡ ಅವ್ರನ್ನ ಕೊಂದುಬಿಡುತ್ತೆ. ಅಂದ್ರೆ ಈ ವಿಷಯಗಳ ಚಿಂತನೆ ಅನ್ನೋದಿದೆಯಲ್ಲ, ಅದು ಮನುಷ್ಯರನ್ನ ಕೊಂದು ಹಾಕ್ಬಿಡುತ್ತೆ. ಇದಾದ ನಂತರ ಕಾಮ ಕ್ರೋಧವನ್ನ ಜೊತೆನಲ್ಲೇ ತಗೊಂಡು ಬೇಗ ಅದು ಹಲ್ಲೆ ಮಾಡುತ್ತೆ. ಈ ವಿಷಯ ಚಿಂತನೆ ಏನು ಮಾಡುತ್ತೆ, ಕಾಮಕ್ರೋಧವನ್ನ ನಮ್ಮಲ್ಲಿ ಹೆಚ್ಚು ಮಾಡುತ್ತೆ. ಅದು ಬಂತು ಅಂತಂದ್ರೆ ನಮ್ಮನ್ನ ಸರ್ವನಾಶ ಮಾಡುತ್ತೆ. ಅಂದ್ರೆ ಈಗ ಕಾಮನೆಗಳು, ನಮಗಿರುವಂಥ ಆಸೆಗಳು ಹೆಚ್ಚಾದಾಗ ಏನಾಗುತ್ತೆ, ನಮಗೆ ಬೇಕೇ ಬೇಕು ಅನ್ನೋದು ನಮಗೆ ಬರುತ್ತೆ. ಅದು ಸಿಕ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಕೋಪ ಅನ್ನೋದು ಕೂಡ ಬರುತ್ತೆ. ಇದರಿಂದ ಮಾಡಬಾರದನ್ನೆಲ್ಲ ಮಾಡ್ತೀವಿ ನಾವು. ಈ ಎರಡನ್ನೂ ಕೂಡ ನಾವು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಯಾವುದು, ಕಾಮವನ್ನ ಮತ್ತೆ ಕ್ರೋಧವನ್ನ. ಈ ಎರಡೂ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದ್ರಿಂದ ಮನುಷ್ಯನನ್ನ ಅದು ಸರ್ವನಾಶ ಮಾಡುತ್ತೆ. ಈ ರೀತಿ ಈ ವಿಷಯ ಚಿಂತನೆ, ಕಾಮ ಮತ್ತೆ ಕ್ರೋಧ ಇದೆಯಲ್ಲ, ಇದು ವಿವೇಕಹೀನನಾಗಿರುವಂಥ ಮನುಷ್ಯನನ್ನ ಮೃತ್ಯುವಿನ ಹತ್ರಕ್ಕೆ ತಲುಪಿಸುತ್ತೆ. ಈಗ ಗೊತ್ತಾಯ್ತಲ್ವಾ, ಮೃತ್ಯು ಯಾರಿಗೆ ಬರುತ್ತೆ ಅಂತ. ಯಾರಲ್ಲಿ ಇವೆಲ್ಲ ಇರುತ್ತೋ, ಅಂದ್ರೆ ವಿಷಯ ಚಿಂತನೆ ನಡೀತಾ ಇರುತ್ತೋ, ಯಾವಾಗಲೂ ಕಾಮ ಕ್ರೋಧಗಳಲ್ಲಿ ಮುಳುಗಿರ್ತಾನೋ ಅವನಿಗೆ ವಿವೇಕ ಅನ್ನೋದು ಮೊದಲೇ ಇರೋದಿಲ್ಲ. ಅಂಥ ಮನುಷ್ಯ ಮೃತ್ಯುವಿನ ಹತ್ರಕ್ಕೆ ತಲುಪ್ತಾನೆ. ಆದರೆ ಯಾರು ಸ್ಥಿರ ಬುದ್ಧಿ ಇರುತ್ತೋ ಅಂಥ ಮನುಷ್ಯ ಅವನು ತಾಳ್ಮೆಯಿಂದ ಮೃತ್ಯುವಿನಿಂದ ಪಾರಾಗ್ತಾನೆ. ನೋಡಿ, ಎಲ್ಲದರಲ್ಲೂ ಕೂಡ ತಾಳ್ಮೆ ಅನ್ನೋದು ಇರಬೇಕು. ನನಗೆ ಕಂಟ್ರೋಲ್ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ನನ್ನಲ್ಲಿ ಬರೆಸ್ಕೋಬೇಕು ನಾವು. ಆಗ ಮೃತ್ಯುವಿನಿಂದ ಪಾರಾಗ್ತಾನೆ. ಅದಕ್ಕೋಸ್ಕರನೇ ಯಾರು ಮೃತ್ಯುವನ್ನ ಗೆಲ್ಲುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿರ್ತಾನೋ ಅವನು ವಿಷಯಗಳ ಸ್ವರೂಪದ ಬಗ್ಗೆ ವಿಚಾರ ಮಾಡಿ ಅವುಗಳನ್ನೆಲ್ಲ ತುಚ್ಛ, ಅಂದರೆ ಇದೇನಕ್ಕೂ ಕೆಲ್ಸಕ್ಕೆ ಬರದೇ ಇರೋದು ಅಂತ ತಿಳ್ಕೊಂಡು ಏನನ್ನೂ ಯೋಚನೆ ಮಾಡದೆ ಅವುಗಳ ಕಾಮನೆಗಳು ಉತ್ಪತ್ತಿಯಾಗ್ತಾ ಇದ್ದಂಗೆ. ಅಂದರೆ ಈಗ ನಮಗೆ ಗೊತ್ತಾಗಿರತ್ತಲ್ವ ಈ ವಿಷಯ, ಮೃತ್ಯು ಅಂತಂದರೆ ಏನು, ನಾನು ಕೂಡ ಅದನ್ನು ಗೆಲ್ಲಬೇಕು ಅನ್ನೋದು ಬರಬೇಕು. ನೋಡಿ, ಇಷ್ಟು ದಿವಸ ನಮಗೆ ಗೊತ್ತಾಗಿದ್ದಂಥ ವಿಚಾರ ಏನು, ಎಲ್ಲರಿಗೂ ಒಂದಲ್ಲ ಒಂದು ದಿವಸ ಸಾವು ಅನ್ನೋದು ಬಂದೇ ಬರುತ್ತೆ ಅಂತ. ಆದರೆ ಈಗ ಇಲ್ಲಿ ಈ ಸನತ್ ಸುಜಾತರು ಏನು ಹೇಳ್ಕೊಡ್ತಾ ಇದ್ದಾರೆ ನಮಗೆ, ಮೃತ್ಯು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಅಲ್ಲ, ಮೃತ್ಯು ಅನ್ನೋದು ಇಲ್ಲವೇ ಇಲ್ಲ. ಮೃತ್ಯುವನ್ನ ಗೆಲ್ಲಬಹುದು ನಾವು, ಅಥವಾ ಅದರಿಂದ ಸೋಲಬಹುದು ನಾವು. ಆ ಮೃತ್ಯುವನ್ನ ಗೆಲ್ಲಬೇಕು ಅಂತ ಯಾರಲ್ಲಿ ಇಷ್ಟ ಇರುತ್ತೋ ಅವರು ವಿಷಯಗಳು, ಅದರ ಸ್ವರೂಪ, ಅದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅದರ ಬಗ್ಗೆ ವಿಚಾರ ಮಾಡಿ, ಏನು ಈ ವಿಷಯಗಳು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಯಾವಾಗಲೂ ಸದಾ ನಾನು ಅದನ್ನು ಭೋಗಿಸೋದಕ್ಕಾಗಲ್ಲ. ಭೋಗಿಸಿದ್ರು ಕೂಡ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ಒಂದಾದ್ಮೇಲೆ ಒಂದು ಹೆಚ್ಚುತ್ತಾನೆ ಹೋಗುತ್ತೆ ಹೊರತು ಯಾವತ್ತಾದರೂ ನಮಗೆ ಆ ವಿಷಯಗಳ ಭೋಗದಿಂದ ಯಾವತ್ತಾದರೂ ತೃಪ್ತಿ ಅನ್ನೋದು ಸಿಕ್ಕಿದೆಯಾ ನಮಗೆ? ಇಲ್ಲ. ಅದಕ್ಕೆ ಅದರ ಸ್ವರೂಪದ ಬಗ್ಗೆ ನಾವು ವಿಚಾರ ಮಾಡಿ ಅದನ್ನೆಲ್ಲ ತುಚ್ಛ ಅಂತ ತಿಳ್ಕೊಂಡು ಅದರ ಬಗ್ಗೆ ಏನು ನಾವು ತಲೆ ಕೆಡಿಸ್ಕೋಬಾರ್ದು. ಈಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ಕಾಮನೆ ಉತ್ಪತ್ತಿ ಆಗ್ತಾ ಇದೆ ಅಂತಂದ್ರೆ ಚಿಕ್ಕದಿದ್ದಾಗ್ಲೇ, ಅಂದ್ರೆ ಆ ಮೊಳಕೆ ಹೊಡಿತಾ ಇರುತ್ತಲ್ಲ ಆ ಕಾಮನೆಗಳು, ಆಗ್ಲೇ ಅದನ್ನ ಮುರಿದಾಕ್ಬಿಡ್ಬೇಕು. ಅದನ್ನ ದೊಡ್ಡ ಮರ ಆಗೋದಕ್ಕೆ ಬಿಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ಮರ ಆದ್ಮೇಲೆ ಅದನ್ನ ಕಿತ್ತಾಕೋದು ತುಂಬಾ ಕಷ್ಟ. ಈಗ ನಮಗೆ
ಕಾಮನೆಗಳು ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಮತ್ತೆ ಏನಾಗುತ್ತೆ ಈ ಕಾಮನೆಗಳಿಂದ? ಆ ವಿಷಯಗಳೆಲ್ಲ ಗೊತ್ತಾದಾಗ ನಮ್ಮಲ್ಲಿ ಅಕಸ್ಮಾತ್ ಏನಾದ್ರೂ ಒಂದು ಚಿಕ್ಕ ಆಸೆ ಮೊಳಕೆ ಹೊಡಿತು ಅಂತಂದ್ರೆ, ಅಲ್ಲೇ ನಾವು ಎಚ್ಚೆತ್ಕೊಬೇಕು. ಅಲ್ಲೇ ನಾವು ಅದನ್ನ ಚಿವುಟಿ ಬಿಡಬೇಕು. ಅದನ್ನ ನಷ್ಟ ಮಾಡಿಬಿಡ್ಬೇಕು. ಈ ರೀತಿ ಯಾವ ವಿದ್ವಾಂಸ ವಿಷಯಗಳ ಇಚ್ಛೆಗಳನ್ನ ಅಳಿಸ್ತಾನೋ ಅವನಿಗೆ ಮೃತ್ಯುವಿನ ಹಾಗೆ ಮೃತ್ಯು ಅನ್ನೋದು ಸಾಯಿಸೋದಿಲ್ಲ. ಅಂದ್ರೆ ಏನು? ಸಾಧಾರಣ ಜೀವಿಗಳ ಮೃತ್ಯುವಿನ ಹಾಗೆ. ಅಂದ್ರೆ ಈಗ ಸಾಮಾನ್ಯ ಜನರು ಈ ದೇಹವನ್ನ ಬಿಡೋದನ್ನ ಮರಣ ಅಂತ ಹೇಳ್ತಾರಲ್ವಾ? ಆ ರೀತಿ ಮೃತ್ಯು ಅವನನ್ನ ಸಾಯಿಸೋದಿಲ್ಲ. ಅಂತಂದ್ರೆ ಏನು? ಅವನು ಜನನ ಮರಣದಿಂದಾನೇ ಮುಕ್ತನಾಗ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಈಗ ಸಾವು ಅನ್ನೋದು ಯಾರಿಗ್ ಬರುತ್ತೆ? ಮರಣ ಅನ್ನೋದು ಯಾರಿಗ್ ಬರುತ್ತೆ? ಮತ್ತೆ ಮರಣದಿಂದ ಗೆದ್ದಂಥವ್ರು ಯಾರು? ಅಥವಾ ಆ ಜನನ ಮರಣದಿಂದಾನೇ ಪಾರಾಗುವಂಥವ್ರು, ಮುಕ್ತರಾಗುವಂಥವ್ರು ಯಾರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯ್ತಲ್ವಾ? ಸಿಂಪಲ್ ಆಗಿರುವಂಥದ್ದು. ವಿಷಯ ಚಿಂತನೆಗಳಲ್ಲೇ ಮುಳುಗಿ ಅದನ್ನ ಅನುಭವಿಸ್ಬೇಕು, ನಾನು ಅದು ಬೇಕು ಇದು ಬೇಕು ಅನ್ನೋ ಆಸಕ್ತಿಯಿಂದ ಕಾಮ ಮತ್ತೆ ಕ್ರೋಧವನ್ನ ಯಾರು ಕಂಟ್ರೋಲ್ ಮಾಡ್ಕೊಂಡಿರೋದಿಲ್ವೋ ಅವನಿಗೆ ಮರಣ ಅನ್ನೋದು ಗ್ಯಾರಂಟಿ. ಆದ್ರೆ ಯಾರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇದಿಷ್ಟೇ ವಿಷಯ ವಸ್ತುಗಳು ಏನು ಅನ್ನೋದನ್ನ ತಿಳ್ಕೊಂಡು ಅದೇನೂ ಅಲ್ಲ, ಅದರಿಂದ ನಮಗೇನು ಸಿಗೋದಿಲ್ಲ ಅನ್ನೋದು ಯಾರಿಗೆ ಅರಿವಿಗೆ ಬಂದಿರುತ್ತೋ ಅವನು ತನ್ನಲ್ಲಿ ಕಾಮನೆಗಳು ಬಂದರೂ ಕೂಡ ಅದನ್ನ ಚಿಕ್ಕದಾಗಿದ್ದಾಗಲೇ ಅದನ್ನ ನಾಶ ಮಾಡ್ತಾನಲ್ಲ, ಅವನು ನಿಜವಾಗ್ಲೂ ಕೂಡ ಜನನ ಮರಣದಿಂದ ಮುಕ್ತನಾಗ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ಕೆಲಸ ಮಾಡಬೇಕಾಗಿರೋದು ಏನು ಅಂತಂದ್ರೆ, ನಾನು ಮತ್ತೆ ಮತ್ತೆ ಹುಟ್ಟೋದು ಸಾಯುವಂತ ಒಂದು ಚಕ್ರದಲ್ಲಿ ಬರಬೇಕಾ, ಅಥವಾ ನಾನು ಕೂಡ ಜನನ ಮರಣ ಚಕ್ರದಿಂದ ಹೊರಗಡೆ ಹೋಗಬೇಕಾ, ಅದನ್ನ ಗೆದ್ದು ನಾನು ಹೊರಗಡೆ ಹೋಗ್ಬೇಕಾ ಅನ್ನೋದು ನಾವು ಡಿಸೈಡ್ ಮಾಡ್ಬೇಕು. ಅಂದ್ರೆ ಏನು? ಮುಕ್ತರಾಗೋದು ಅಂತ ಹೇಳ್ತೀವಲ್ವಾ? ಅದು ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಯಾರಿಗೆ ಮುಕ್ತರಾಗಬೇಕು ಅಂತ ಇರುತ್ತೋ ಅವರು ಧರ್ಮಗ್ರಂಥಗಳನ್ನ ಓದ್ತಾ ಮುಂದುವರಿಸ್ಕೊಂಡು ಹೋಗ್ಬೋದು. ಯಾರಿಗೆ ನಾನು ಮುಕ್ತತ್ವವನ್ನ ಪಡೆಯೋದೇನು ಬೇಕಾಗಿಲ್ಲ, ನಾನು ಜನನ ಮರಣ ಚಕ್ರದಲ್ಲಿ ನಾನು ಮತ್ತೆ ಹುಡ್ತಾ ಇರ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಕಷ್ಟಗಳನ್ನ ಅನುಭವಿಸ್ತೀನಿ, ಮತ್ತೆ ನಾನು ಸಾಯ್ತೀನಿ, ಇದೇ ನನಗೆ ಚೆನ್ನಾಗಿದೆ ಅಂತಂದ್ರೆ ಅವ್ರು ಧರ್ಮಗ್ರಂಥಗಳನ್ನ ಓದಬೇಕಾಗಿರುವಂಥ ನೆಸೆಸಿಟಿನೂ ಇಲ್ಲ. ಅವ್ರು ಹಾಗೆ ಲೈಫನ್ನ ಭೋಗಿಸ್ಕೊಂಡು ನೋವು ದುಃಖ ಏನು ಬರುತ್ತೋ ಅದನ್ನೆಲ್ಲ ಅನುಭವಿಸ್ಕೊಂಡು ಅವ್ರು ಇರ್ಬೋದು. ಇದು ಡಿಸಿಷನ್ ತಗೊಳ್ಳುವಂಥದ್ದು ಕೆಲಸ ನಮ್ಮದು. ಭಗವಂತ ಅದನ್ನ ನಮಗೆ ಬಿಟ್ಟಿದ್ದಾನೆ. ನೀನು ಇದು ಬೇಕಾ, ಇದರಲ್ಲಿ ನಿನಗೆ ಮುಂದುವರಿಯೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಇಲ್ಲ ನಾನು ಆಧ್ಯಾತ್ಮಿಕನೇ ಬೇಕು ಅಂತಂದ್ರೆ ಅದರಲ್ಲೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಒಬ್ಬ ಕಳ್ಳ ಹೇಗಾಗ್ತಾನೆ? ಅವನ ಪ್ರಾರಬ್ಧದಲ್ಲಿ ಇರುತ್ತೆ, ಅವ್ನು ಮಾಡಿರುವಂಥ ಒಂದು ಕೆಲಸಗಳ ಹಾಗಿರುತ್ತೆ, ಅವನಿಗೆ ಮತ್ತೆ ಅದೇ ಜನ್ಮ ಸಿಕ್ಕಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅವನಿಗೆ ಮನಸ್ಸಿಗೆ ಏನಾದರೂ ಅನಿಸಿ, ಅಯ್ಯೋ ನಾನು ಕಳ್ತನ ಮಾಡ್ತಾ ಇದ್ದೀನಿ, ನಾನು ಸರಿಯಲ್ಲ ಮಾಡ್ತಾ ಇರೋದು, ಭಗವಂತ ನಾನು ಹೇಗಾದರೂ ಇದರಿಂದ ಹೊರಗಡೆ ಬರಬೇಕಪ್ಪ, ಅದಕ್ಕೆ ನೀನು ನನಗೆ ಸಹಾಯ ಮಾಡಬೇಕು ಅಂತ ಅವ್ನು ಕೇಳ್ಕೊಂಡಿದ್ದೆ ಆದರೆ ಭಗವಂತ ಖಂಡಿತವಾಗ್ಲೂ ಕೂಡ ಅವನಿಗೆ ಸಹಾಯ ಮಾಡ್ತಾನೆ ಹೊರಗಡೆ ಬರೋದಕ್ಕೆ. ಅದೇ ನಾವು ಇಲ್ಲಪ್ಪ ನಾನು ಇದೇ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು, ಇದೇ ಚೆನ್ನಾಗಿದೆ ಅಂತಂದರೆ ಹಾಗೆ ಮಾಡ್ತಾನೆ. ಯಾಕೆಂದರೆ ಇನ್ನೂ ನಾನು ಕೆಟ್ಟದ್ದು ಮಾಡ್ತಾ ಮಾಡ್ತಾ ಇನ್ನೂ ಅಧಪತನಕ್ಕೆ ಇಳಿತೀನಿ ನಾನು, ಆಯಿತಾ? ಅಲ್ಲಿಂದ ನನಗೆ ಇನ್ನೂ ಒಂದು ಜನ್ಮದಲ್ಲಿ ಇನ್ನೂ ಯಾತನೆ ಇರುವಂಥ ಕಷ್ಟಗಳನ್ನು ಅನುಭವಿಸುವಂಥ ಒಂದು ಜನ್ಮ ಸಿಗತ್ತೆ ನನಗೆ. ಈ ರೀತಿ ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿ ನಾವು ನರಳುತ್ತಾ ಇರಬೇಕು. ಇಲ್ಲಪ್ಪ ನನಗೆ ಸಾಕು ಇಂಥ ಜೀವನ, ನಾನು ನಿನ್ನ ಕಡೆ ಬರಬೇಕು, ನಾನು ಆಧ್ಯಾತ್ಮಿಕತೆಯನ್ನು ತಿಳ್ಕೋಬೇಕು, ನಾನು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ, ಮತ್ತು ನಾನು ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನಾವೇನಾದರೂ ಯೋಚನೆ ಮಾಡಿದಾಗ ಅದರಿಂದ ಹೊರಗಡೆ ಬರೋದಕ್ಕೆ ನೀನು ಸಹಾಯ ಮಾಡು ಅಂತ ಕೇಳ್ಕೊಂಡಾಗ ಭಗವಂತ ಅದೇ ದಾರಿಯನ್ನು ಕೂಡ ನಮಗೆ ತೋರಿಸ್ತಾನೆ, ನೀನು ಹೇಗೆ ಬರಬೇಕು ಅಂತ. ಅಂದರೆ ಅರ್ಥ ಏನು? ಒಂದು ಹೆಜ್ಜೆ ನಾವು ಮುಂದಿಡಬೇಕಷ್ಟೇ. ಯಾವುದ್ರಲ್ಲಾದರೂ ಇಡಿ, ಒಂದು ಹೆಜ್ಜೆ ನೀವು ಯಾವ್ದು ಕಡೆ ಮುಂದಿಡ್ತೀರೋ ಆ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಭಗವಂತ. ಅದೇ ಅವನ ಕಡೆಗೆ ನಾವು ಒಂದು ಹೆಜ್ಜೆ ಇಟ್ಟರೆ ಅವನು 100 ಹೆಜ್ಜೆ ಬಂದು ನಮಗೆ ಸಹಾಯ ಮಾಡ್ತಾನೆ. ನೀನು ಒಂದು ಹೆಜ್ಜೆ ಇಡೋದನ್ನೇ ನಾನು ಕಾಯ್ತಾ ಇದ್ದೀನಿ ಅಂತಂದ್ಬಿಟ್ಟು ಅಷ್ಟು ಕೇರ್ ತಗೊಳ್ತಾನೆ ನಮ್ಮ ಬಗ್ಗೆ. ಆದರೆ ನಾವು ಅವನನ್ನು ಮರೆತು ನಾವು ಈ ಒಂದು ಮಾಯಾ ಪ್ರಪಂಚಕ್ಕೆ ಆಕರ್ಷಿತರಾಗಿದ್ದೀವಲ್ವ, ಅದರಿಂದ ನಾವು ಹೊರಗಡೆ ಬರಬೇಕು. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.